ಆತ್ಮೀಯ S16 ನ್ಯೂಸ್ ಅರ್ಥಾತ್ ಹೇ ಸೀತಾರಾಮಗೆ ಸ್ವಾಗತ. ನಾವು ನಿಮ್ಮವ ಎಮ್ಮ ಯಥ ಮಲ್ಲಪ್ಪ ಜೋತಾವರ್. ಆತ್ಮೀಯರೇ, ನಮ್ಮ ಪ್ರೀತಿಯ ಡಾಕ್ಟರ್ ಮನಮೋಹನ್ ಸಿಂಗ್ ಇಲ್ಲ ಅನ್ನೋದು ಅತ್ಯಂತ ನೋವಿನ ಅತ್ಯಂತ ತೊಂದರೆಯ ಮಾತು ಅಂತ ಹೇಳಿದ್ರೆ ಇದು ಔಪಚಾರಿಕವಾದ ಮಾತಾದಂಗೆ ಆಗ್ತದೆ. ಯಾಕಂದರೆ ಔಪಚಾರಿಕತೆ ಇರಲಿಲ್ಲ. 1932ರಲ್ಲಿ ಜನಿಸಿದ ನಮ್ಮ ಮನಮೋಹನ್ ಸಿಂಗ್ರವರು 26/12/2024 ನಮ್ಮನ್ನು ಅಗಲಿದಾರ ಅಂತ ಸುದ್ದಿ ಕೇಳಿದಾಗ ಭಾಳ ಜನರಿಗೆ, ಅದರಲ್ಲೂ ಅರ್ಥಶಾಸ್ತ್ರದ ಬಗ್ಗೆ ಈ ದೇಶದ ಬಗ್ಗೆ ತಿಳ್ಕೊಂಡವ್ರಿಗೆ ಮುಗಿದೈತೆ ಒಂದು ಯುಗ ಅಂತೇಳಿ. ಯಾಕಂತಂದರೆ ಇವರ ಮನಮೋಹನ್ ಸಿಂಗ್ರವರ ಯುಗ ವಿಶೇಷವಾಗಿ ಎರಡು ರೀತಿಯ ನೆನಪುಳಿತದೆ ನಮಗೆ. ಒಂದದ್ದು ಸಮಾಜವಾದ ನೆಲೆಗಟ್ಟಿನಲ್ಲೇ ಒಂದು ಅರ್ಥವ್ಯವಸ್ಥೆ ನಮ್ಮ ಮಾಡಿಕೊಟ್ಟಂಥವ್ರು ಇಂದಿರಾ ಗಾಂಧೀಜಿಯವರ ಸಮಯದಿಂದ ಹಿಡ್ಕೊಂಡು. ಎರಡನೇದು ಈ ಅರ್ಥವ್ಯವಸ್ಥೆ ಫೇಲ್ಯೂರ್ ಆದಾಗ ಹೊಸ ಅರ್ಥವ್ಯವಸ್ಥೆಯನ್ನು ಹಾಕಿಕೊಡ್ಲಿಕ್ಕೆ ಬುನಾದಿ ಹಾಕಿದವರು, ಓಪನ್ ಮಾರ್ಕೆಟ್ ಮಾಡಿದವರು. ಡಂಕಲ್ ಒಂದೇನು ಪ್ರಸ್ತಾವನೆ ಇತ್ತು ಅದಕ್ಕೆ ಸಹಿ ಮಾಡಿ ಈ ದೇಶಕ್ಕೆ ಓಪನ್ ಮಾರ್ಕೆಟ್ ತಂದವರು. ಓಪನ್ ಮಾರ್ಕೆಟ್ ಇವತ್ತು ಅದು ಪರಿಸ್ಥಿತಿ ಇರೋದ ಮಾತು ಬೇರೆ, ಆದರೆ ಆವತ್ತು ಮಾತ್ರ ಇದು ಹೊಸ ಒಂದು ಚಾರಿತ್ರ್ಯ ಹೊಂದಿದಂಥದ್ದು ಹೊಸ ವಿಷಯ ಆಗಿದ್ದರಿಂದಾಗೆ ಅವತ್ತು ಭಾಳಷ್ಟು ಅನುಕೂಲಗಳಾದವು ಅನ್ನೋದು ಅಷ್ಟು ಸತ್ಯದ ಇಲ್ಲ ಅಂತಲ್ಲ. ಆದರೆ ಇದು ದೀರ್ಘಕಾಲೀನವಾಗಿ ಎಷ್ಟು ಮಟ್ಟಿಗೆ ಯಶ ಆಯಿತು ಬಿಟ್ಟು ಇವತ್ತೇನಾಗಿದೆ ಆ ಮಾತು ಬೇರೆ. ಬಟ್ ಆ ಸಂದರ್ಭದಲ್ಲಿ ಅದು ಅನಿವಾರ್ಯ ಇತ್ತು, ಮಾಡಿದರು. ಆವತ್ತಿಗೆ ಹಂಗೆ ಅನಿಸಿತ್ತು ಅವ್ರಿಗೆ. ಮತ್ತು ಎಷ್ಟೋ ಜಾಣರಲ್ಲಿ ಎಷ್ಟೋ ಪ್ರಜ್ಞಾವಂತಿದ್ರು. ಇವರು ಅಷ್ಟು ಪ್ರಜ್ಞಾವಂತ ಮೋಸ್ಟ್ ಪ್ರಾಬಬ್ಲಿ ಇರಲಿಕ್ಕಿಲ್ಲ ಅರ್ಥಶಾಸ್ತ್ರದಲ್ಲ. ಎಷ್ಟೆಷ್ಟು ಎಜುಕೇಷನ್ ಅವ್ರದ್ದು ಏನು ಮಾತು ಎಂತು ಅಂತಾಳೆ. ಎಲ್ಲ ವಿದೇಶದಲ್ಲಿ ವಿಶೇಷವಾಗಿ ಕಲಿತಂಥ ಇವರು ಅಮೃತ್ಸರದ ಹಿಂದೂ ಕಾಲೇಜಿನಲ್ಲಿ ಆರಂಭಿಕ ಶಿಕ್ಷಣ ಮಾಡ್ತಾರೆ. ನಂತರದಲ್ಲಿ ಪಂಜಾಬ್ ವಿಶ್ವವಿದ್ಯಾಲಯದ ಅರ್ಥಶಾಸ್ತ್ರ ವಿಷಯದಲ್ಲಿ ಪದವಿ ಪಡ್ಕೋತಾರೆ 52ರಾಗ 1900. ಸ್ನಾತಕೋತ್ತರ ಪದವಿಯನ್ನು 1954ರಾಗ ಪಡ್ಕೊಳ್ತಾರೆ. ಹೀಗೆ ಒಂದಕ್ಕೊಂದು ಪಂಜಾಬಿಂದ ಈ ಒಂದು ಅಮೃತ್ಸರ ಆಗಿರ್ಬೋದು, ಪಂಜಾಬದ ಬೇರೆ ಬೇರೆ ವಿಶ್ವವಿದ್ಯಾಲಯದಲ್ಲಿ ತಮ್ಮ ಎಜುಕೇಷನ್ ಮಾಡಿದ. ಕ್ಯಾಂಬ್ರಿಡ್ಜ್ ವಿಶ್ವವಿದ್ಯಾಲಯದಲ್ಲಿ 1957ರಲ್ಲಿ ಅರ್ಥಶಾಸ್ತ್ರದಲ್ಲಿ ಈ ಇವರೇನಪ್ಪ ಅಂದ್ರೆ ಇದು ಮಾಡ್ತಾರೆ, ಉನ್ನತ ಶಿಕ್ಷಣ ಪಡ್ಕೊಳ್ತಾರೆ. ಮುಂದೆ ಆಕ್ಸ್ಫರ್ಡ್ ಯೂನಿವರ್ಸಿಟಿ, ಆಮೇಲೆ ಪಂಜಾಬ್ ವಿಶ್ವವಿದ್ಯಾಲಯದಲ್ಲಿ ಕೆಲವು ಕಾಲ ಎಕನಾಮಿಕ್ಸ್ ಪ್ರೊಫೆಸರಾಗಿ ಬೋಧಕರಾಗಿ, ಅದರ ಮೇಲೆ ಪಂಜಾಬ್ ವಿಶ್ವವಿದ್ಯಾಲಯ ಸ್ಕೂಲ್ ಆಫ್ ಎಕನಾಮಿಕ್ಸ್ ಕೆಲ ಕಾಲ ಬೋಧನೆ ಮಾಡಿದರು. ನಂತರ 1971ರಾಗ ಭಾರತ ಸರ್ಕಾರದ ಹಣಕಾಸು ಸಚಿವಾಲಯದಲ್ಲಿ ಆರ್ಥಿಕ ಸಲಹೆಗಾರರು. ಇಲ್ಲೇ 71ರಾಗ ಅಂದರೆ ವಿಶೇಷವಾಗಿ ಆ ಸಂದರ್ಭದಲ್ಲಿ ಇಂದಿರಾ ಯುಗವಾಗಿ ನಾವು ಕಾಣ್ತೀವಿ. ಇಂದಿರಾ ಯುಗದಲ್ಲಿ ಏನಿದಪ್ಪ ಅಂದ್ರೆ ಸಮಾಜವಾದ ನೆಲೆಗಟ್ಟಿನಲ್ಲಿ ನಮ್ಮ ಅರ್ಥವ್ಯವಸ್ಥೆ ಇತ್ತು. ಹೀಗಾಗಿ ಅದನ್ನು ಅವ್ರು ಸರಿಯಾಗಿ ನಿರ್ವಹಿಸ್ಕೊತಾ ಬಂದರು. ಆದರೆ ಅಲ್ಲಿ ಫೇಲ್ಯೂರ್ ಆಯಿತು ಅಂತ ಅನ್ನೋದು ನಾವು ಇವತ್ತು ಆ ಚರ್ಚೆಗಿಂತಲೂ ಇವರು ಮಾಡಿದ ಪ್ರಯತ್ನ. ನಂತರದಲ್ಲಿ PV ನರಸಿಂಹರ ಕಾಲಕ್ಕೆ 1991ರಾಗ ಅರ್ಥ ಸಚಿವರಾಗೆ ಈ ಓಪನ್ ಮಾರ್ಕೆಟ್ ಮಾಡಿದರು. ಹೀಗೆ ಇವರು ಈ ದೇಶಕ್ಕೆ ಓಪನ್ ಮಾರ್ಕೆಟ್ ಮಾಡಿ ಒಂದಿಷ್ಟು ಸುಖಾನು ಕೊಟ್ಟರು. ಆದರೆ ಅದೇ ಕಾಲಕ್ಕೆ ಈ ದೀರ್ಘಕಾಲಕ್ಕೆ ಬಂದಾಗ ಈಗ ಇವತ್ತು ಅದೇ ಪಾಲಿಸಿ ನಮ್ಮ ದೇಶಕ್ಕೆ ಒಂದು ರೀತಿಯಿಂದ ಆತಂಕವನ್ನು ಉಂಟು ಮಾಡಿದೆ ಅನ್ನೋದು ಭಾಳಷ್ಟು ಹೇಳಬೇಕಾಗಿಲ್ಲ. ಅದನ್ನು ಮತ್ತು ಮುಂದಿನ ದಿನಗಳು ಚರ್ಚೆ ಮಾಡುವಂಥ ವಿಷಯ. ಯಾಕಂದರೆ ಈಗ ಅವರು ನಮ್ಮನ್ನು ಅಗಲಿದಾರ, ಅವ್ರು ಪ್ಲಸ್ ಮಾತ್ರ ಮಾತಾಡಬೇಕಾಗ್ತದೆ, ಮೈನಸ್ಗಳನ್ನ ಮಾತಾಡೋಕ್ಕಿಂತಲೂ. ಮತ್ತು ಇವರು ಏನಪ್ಪ ಅಂತಂದ್ರೆ ತಮ್ಮ ಒಂದು ಕಡೆ ಹೇಳ್ಕೊಳ್ತಾರೆ, ಅವರು ಕಾಲಕ್ಕೆ ತಕ್ಕಂಗೆ ನಾವು ಅನಿವಾರ್ಯವಾಗಿ ಬದಲಾವಣೆ ಮಾಡಬೇಕಾಗ್ತದೆ. ಬದಲಾವಣೆ ನಿಸರ್ಗದ ನೇಮ ಅಂತೇಳಿ ಸತ್ಯನ ಅದು. ಇವತ್ತು ಕಾಲ ಮತ್ತೆ ಬದಲಾಗ್ತಾ ಇದೆ, ಇವತ್ತಿನ ಚೇಂಜ್ ಆಗ್ತದೆ. ಇವರಂಥ ಅರ್ಥತಜ್ಞ ಯಾರು ಬರ್ಬೋದು ಅಂತ ಇವತ್ತಿನ ಮಟ್ಟದಲ್ಲಿ ನಾವು ನೋಡಿದಾಗ ಇವರಷ್ಟು ಎತ್ತರಕ್ಕೆ ಬೆಳೆದಂತಹ ಒಬ್ಬ ವಿದ್ವತ್ತಿದ್ದಂತಹ ಅರ್ಥಶಾಸ್ತ್ರದ ಬಗ್ಗೆ ಸಂಪೂರ್ಣವಾಗಿ ಕರತಲಾಮಲಕವಾದ ವಿಷಯ ತಿಳ್ಕೊಂಡಂಥ ಇವರು ಯಾವ ಕ್ಷೇತ್ರದಲ್ಲಿಲ್ಲ. ಅರ್ಥಶಾಸ್ತ್ರದಲ್ಲ, ಅರ್ಥದ ವಿಷಯದಲ್ಲ ಪ್ರಧಾನಿ ಸಲಹೆಗಾರ ಆಗ್ತಾರೆ. ನಂತರ ಹಣಕಾಸು ಮಿನಿಸ್ಟರ್ ಆಗ್ತಾರೆ. ಅದ್ರ ಜೊತೆಗೆ ನಮ್ಮ RBIದ ಹಿಂದೆ RBIದ ಗವರ್ನರ್ ಆಗಿರ್ತಾರೆ. ಎಷ್ಟು ಹುದ್ದೆಗಳಪ್ಪ ಅಂತಂದ್ರೆ ಕೌಂಟ್ಲೆಸ್ ಅನ್ನುವಷ್ಟರ ಮಟ್ಟಿಗೆ. ವಿಶ್ವಸಂಸ್ಥೆಯಲ್ಲ ವಿಶ್ವ ವಾಣಿಜ್ಯ ಮತ್ತು ಅಭಿವೃದ್ಧಿ ಸಮ್ಮೇಳನ ಸೆಕ್ರೆಟರಿಯೇಟ್ನಲ್ಲಿ ಅಲ್ಲೂ ಕೆಲಸ ಮಾಡಿರ್ತಾರೆ. 87ರಿಂದ 90 ತನಕ ಜಿನಿವಾದಲ್ಲಿ ಸೌತ್ ಕಮಿಷನ್ ಪ್ರಧಾನ ಕಾರ್ಯದರ್ಶಿಯಾಗಿ ಕರ್ತವ್ಯ ಮಾಡ್ತಾರೆ. ಹಿಂಗೆ ಬೆಳಗೋದು ಹೋಗ್ತಿದ್ರೆ ಅದು. ಆನಂತರ 1982ರಾಗ ಸೆಪ್ಟೆಂಬರ್ 16ರಿಂದ 1985ರೊಳಗೆ ರಿಸರ್ವ್ ಬ್ಯಾಂಕಿನ ಗವರ್ನರ್ ಆಗ್ತಾರೆ. ಹಣಕಾಸು ಸಚಿವಾಲಯದ ಕಾರ್ಯದರ್ಶಿ ಆಗ್ತಾರೆ. ಯೋಜನಾ ಆಯೋಗದ ಉಪಾಧ್ಯಕ್ಷರಾಗ್ತಾರೆ. ಪ್ರಧಾನಮಂತ್ರಿ ಅವರ ಸಲಹೆಗಾರರಾಗ್ತಾರೆ. ಇದು ಅಂದ್ರೆ ಇದು ಕಾಲ ಕೇವಲ ಅರ್ಥಶಾಸ್ತ್ರದ ಜೊತೆ ಅಷ್ಟೇ ಅಲ್ಲ, ಪ್ರಾಮಾಣಿಕರು ಕೂಡ. ಅವರ ಪ್ರಾಮಾಣಿಕತೆ ಬಗ್ಗೆ ಯಾರೂ ಪ್ರಶ್ನೆ ಮಾಡುವಂಥ ಒಂದು ಮಾತಿಲ್ಲ. ಅದಕ್ಕಾಗಿ ಆ ಎಲ್ಲ ನೆಲೆಯಲ್ಲೇ ಅವರು ಬಹಳಷ್ಟು ವರ್ಕ್ ಮಾಡಿದ್ದಾರೆ. ಮುಂದೆ
ಇದು ನಮ್ಮ ಇದು ರಾಜ್ಯಸಭಾ ಸದಸ್ಯರಾಗಿ ನಿರಂತರವಾಗಿ 30-35 ವರ್ಷ ವರ್ಕ್ ಮಾಡಿದ್ದಾರೆ. ಹೀಗೆ ರಾಜಕೀಯವಾಗಿ ಮತ್ತು ವಿಶೇಷವಾಗಿ ನಾವು ಅವ್ರನ್ನ ಅಭ್ಯಾಸ ಮಾಡೋ ಮುಂದೆ ರಾಜಕೀಯ ಪಂಡಿತ ತಜ್ಞ ಅಂತ ಹೇಳಲಿಕ್ಕೆ ಆಗೋದಿಲ್ಲ. ಯಾಕಂತಂದ್ರೆ ಅಂಥ ಇವತ್ತು ರಾಜಕೀಯ ಇದೆಯಲ್ಲ ಇದನ್ನು ಅವರೆಂದೂ ಮಾಡಿದವರಲ್ಲ. ಯಾಕಂದ್ರೆ ಒಬ್ಬ ಪ್ರಧಾನಿ ಅರ್ಥಶಾಸ್ತ್ರದಾಗೆ ಏನು ಮಾಡಬೇಕಾಗಿತ್ತು ಅದನ್ನು ಮಾಡಿದ್ರು ಅವರು. ಒಬ್ಬ ರಾಜಕಾರಣಿಯಾಗಿ ಮಾಡಲಿಲ್ಲ, ರಾಜಕಾರಣ ಯಶಸ್ವಿ ಮಾಡಿಕೊಳ್ಳಲಿಲ್ಲ. ಮತ್ತು ರಾಜಕಾರಣ ಮಾಡೋದವ್ರಿಗೆ ಏನಪ್ಪ ಅಂದ್ರೆ ದೂರದ ನಂಟರು ಅವರು ಪ್ರಾಮಾಣಿಕವಾಗಿ ವರ್ಕ್ ಮಾಡೋದಕ್ಕಾಗಿ ಅವಕಾಶ ಮಾಡಿಕೊಟ್ಟಿದ್ದು ಕಾಂಗ್ರೆಸ್ಗೆ ಒಂದು ದೊಡ್ಡ ಹೆಸರು ಅಂತ ಹೇಳಬೇಕಾಗ್ತದೆ. ಯಾಕಂದರೆ ಅವರನ್ನು ಕೇವಲ ಅರ್ಥಕ್ಕೆ ಮಾತ್ರ ಬಿಟ್ಟುಬಿಟ್ರು, ರಾಜಕೀಯ ತಗೊಂಬರ್ತಾಯಿದ್ರು. ಸೋನಿಯಾ ಗಾಂಧಿ ಅವರು ಇರ್ಬೋದು, ಮತ್ತೊಬ್ಬರು ಇರ್ಬೋದು, ಇನ್ನೊಬ್ರು ಇರ್ಬೋದು. ಅದರಿಂದಾಗಿ 10 ವರ್ಷಗಳು ನಿರಂತರವಾಗಿ ಅವರು ಪ್ರಧಾನಮಂತ್ರಿ ಆಗಿದ್ದರು. ಮತ್ತು ಈ ಸಂದರ್ಭದಲ್ಲಿ ನೆನ್ಪಿಡ್ಬೇಕಾಗಿದ್ದೀರಪ್ಪ ಅಂತಂದ್ರೆ ಪ್ರಧಾನಿಯವರಿಗೆ ಈ ಸಂದರ್ಭದಲ್ಲಿ ಯಾವುದೇ ರೀತಿಯ ಕಳಂಕ ಬಂದಿರಲಿಲ್ಲ ಅನ್ನುವಂಥದ್ದು. ಕಡೆಗೆ 2G 4G ಏನೋ ಬಂತು, ಅದಕ್ಕೆ ಅಲ್ಲಿ ಅಂದಿನ ರಾಜಕೀಯ ವ್ಯಕ್ತಿಗಳ ಕಾರಣ ಇವರಲ್ಲ. ಮತ್ತು ಇವರ ಕೈಯಲ್ಲಿ ರಾಜಕೀಯ ಇರಲಿಲ್ಲ ಅನ್ನೋದನ್ನು ನಾವು ತಿಳ್ಕೊಬೇಕಾಗ್ತದೆ. ಅವ್ರಿಗೆ ಆರೋಪ ಮಾಡೋಕ್ಕಿಂತ ಪೂರ್ವದಲ್ಲಿ ಆರೋಪ ನೋಡ್ರಿ, ಸಾರ್ವಜನಿಕ ರಂಗದಾಗಿದ್ದಾಗ ಆರೋಪ ಪ್ರತ್ಯಾರೋಪ ತಪ್ಪ ಒಪ್ಪ ಇದ್ದೇ ಇರ್ತಾವೆ. ರಾಜಕೀಯ ತಪ್ಪುಗಳಿಗೆ ಇವರು ಜವಾಬ್ದಾರರಲ್ಲ. ಅದು ಸೋನಿಯಾ ಗಾಂಧಿ ಅವರು ಇರ್ಬೋದು, ಅವತ್ತಿನ ಇನ್ನುಳಿದ ಕಾಂಗ್ರೆಸ್ಸಿಗರು ಇರ್ಬೋದು. ಅವರನ್ನು ಸಹಿತ ಕಂಟ್ರೋಲ್ ಮಾಡಲಿಕ್ಕೆ ಇವ್ರಿಗೆ ಆಗ್ತಾ ಇರಲಿಲ್ಲ. ಯಾಕಂದ್ರೆ ಇವ್ರ ವಿಚಾರಗಳು ಬೇರೆ. ಒಂದು ರೀತಿ ಇದೊಂದು ಆಧ್ಯಾತ್ಮ ಇದ್ದಂಗೆ. ಆದರೆ ಆಧ್ಯಾತ್ಮ ಅಂತಂದ್ರೆ ಒಂದು ಯಾವುದೋ ದೇವರನ್ನು ನೆನಪಿಸ್ಕೊಂಡು ಹೋಗುವಂಥದ್ದಂತಲ್ಲ, ಅಥವಾ ಮತ್ತೊಂದು ಇನ್ನೊಂದು ಜ್ಞಾನ ಇರ್ತಿರೋವಂಥದ್ದಲ್ಲ. ಇವ್ರಿಗೆ ಅರ್ಥನ ಜ್ಞಾನ. ಜನಕ್ಕೆ ಯಾವ ರೀತಿಯಾಗಿ ನಾನು ಎಂಥ ವ್ಯವಸ್ಥೆ ಅಂತಂದರೆ ಜನ ಎಲ್ಲ ಆರೋಗ್ಯವಾಗಿ ಆರಾಮದಿಂದ ಹೊಟ್ಟೆ ತುಂಬ ಊಟ ಮಾಡಿಕೊಂಡು ಇರ್ಬೋದು ಅನ್ನುವಂಥ ಒಂದು ವಾಸ್ತವ ಪ್ರಜ್ಞೆ ಉಳ್ಳಂಥ ವ್ಯಕ್ತಿಯಾಗಿದ್ದರು. ಹೀಗಾಗಿ ನಾವು ಇವರನ್ನು ರಾಜಕೀಯ ಪಂಡಿತರು ಅಂತ ನುಗ್ಗಿದ್ರು, ಆರ್ಥಿಕ ಪಂಡಿತರು, ಅಸಾಮಾನ್ಯ ಆರ್ಥಿಕ ಪಂಡಿತರು, ಕಾಲಕ್ಕೆ ತಕ್ಕಂಗೆ ಬದಲಾಗಬೇಕು ಅನ್ನೋದು ಸಿದ್ಧಾಂತದಲ್ಲೇ ವಿಕಾಸವಾದದಲ್ಲಿ ವಿಶ್ವಾಸಕ್ಕಂಥವರಾಗಿದ್ದರು. ಹೀಗಾಗಿ ಅವ್ರು ಇವತ್ತು ನಮ್ಮೊಂದಿಗೆ ಉಳಿದಿದ್ದಾರೆ. ಅವ್ರು ತಪ್ಪಾಗಿದ್ದು ಸಹಿತ ಓಪನ್ ಮಾರ್ಕೆಟ ಅವರಿದ್ದಾರೆ ನಮ್ಮ ಜೊತೆಗೆ. ಓಪನ್ ಮಾರ್ಕೆಟನ್ನು ಪ್ರಾಕ್ಟೀಸ್ ಮಾಡೋರು ಸರಿ ಇರಲಿಕ್ಕಂದ್ರೆ ಏನು ಮಾಡಲಿಕ್ಕೆ ಆಗೋದಿಲ್ಲ. ಯಾಕಂದರೆ ಓಪನ್ ಮಾರ್ಕೆಟ್ ಪ್ರಾಕ್ಟೀಸ್ ಮಾಡುವಲ್ಲ ನಮ್ಮ ಏನಪ್ಪ ಅಂದ್ರೆ ಇನ್ನುಳಿದ ಜನ ಅಂದರೆ ನಮ್ಮ ರಾಜಕೀಯ ಯಾವುದೇ ಪೊಲಿಟಿಕಲ್ ಪಾರ್ಟಿ ಇಲ್ಲ, ಕಾಂಗ್ರೆಸ್ ಇರಲಿ BJP ಇರಲಿ, ಎರಡೂ ಸೋತಿದ್ದವಂತ ನಾವು ಇಷ್ಟು ಮಾತ್ರ ಹೇಳಬೇಕಾಗಿದೆ. ಆ ಸೋಲ ನಮ್ಮ ಇವ್ರದ್ದಲ್ಲ, ಪ್ರಧಾನಿ ನಮ್ಮ ಮನಮೋಹನ್ ಸಿಂಗ್ರದಲ್ಲ. ಯಾಕಂತಂದ್ರೆ ಪ್ರಧಾನಿ ಮನಮೋಹನ್ ಸಿಂಗ್ರು ಸ್ವತಃ ಪ್ರಾಮಾಣಿಕರು, ಎಲ್ಲಿಂದಲೂ 10 ಪೈಸೆ ಪಡೆದಂಥವ್ರು ಅಲ್ಲ, ಒಳ್ಳೆಯ ಜೀವನವನ್ನು ಪಾಲಿಸ್ಕೊಂಡು ಬಂದಂಥವ್ರು. ಹೀಗಾಗಿ ಇವತ್ತೇನದಪ್ಪ ಅಂತಂದ್ರೆ ನಾವು ಮನಮೋಹನ್ ಸಿಂಗರನ್ನು ಒಬ್ಬ ಅರ್ಥಶಾಸ್ತ್ರಜ್ಞ ಅಷ್ಟೇ ಅಲ್ಲ, ಒಬ್ಬ ಪ್ರಾಮಾಣಿಕ ವ್ಯಕ್ತಿಪ್ಪ ಇವರು ಅಂತ ಬಟ್ ಮಾಡಿ ಧೈರ್ಯದಿಂದ ಹೇಳಬೇಕಾಗಿದೆ. ತಪ್ಪುಗಳೇನಾಗಿದ್ದರು ರಾಜಕೀಯವಾಗಿ, ಅದು ಅಂದಿನ ಜನ ರಾಜಕೀಯ ಪಕ್ಷಗಳ, ಅದರಲ್ಲೂ ಕಾಂಗ್ರೆಸ್ನ ತಪ್ಪುಗಳು. ಅವ್ರನ್ನ ಸರಿಯಾಗಿ ಅವ್ರು ಸ್ವತಂತ್ರ ಕೊಟ್ಟರು. ಆದರೆ ಅವ್ರ ಕೈಯೊಳಗೆ ಎಲ್ಲ ಏನು ಭ್ರಷ್ಟ ರಾಜಕಾರಣಿಗಳು ಕುಡ್ಕೊಂಡು, ಭ್ರಷ್ಟ MLA MP ಕುಡ್ಕೊಂಡು ಅವ್ರಿಗೆ ಒಂದಿಷ್ಟು ಕಳಂಕ ಅಂತಂದ್ರು ಅನ್ನೋದು ಅಷ್ಟೇ ಸತ್ಯದ. ಮತ್ತು ಅವ್ರನ್ನ ಟೀಕಾ ಮಾಡಿ 2G 4G ಎಲ್ಲ ಟೀಕಾ ಮಾಡಿ ಬಂದಂತಹ BJP ಸಹಿತ ಇದು ಇವತ್ತು ಅರ್ಥಶಾಸ್ತ್ರನೂ ದಿವಾಳಿ ಎಬ್ಬಿಸಿಬಿಡ್ತು. ಜೊತೆಗೆ ಪ್ರಧಾನಿಯವರು ಸಹಿತ ತಾವು ಯಾವ ಒಂದು ಆಶ್ವಾಸನೆ ಕೊಟ್ಟಿದ್ರು ದೇಶಕ್ಕೆ, ಅದು ಮಾಡದೆ ಹೋಗಿದ್ದು ದುರಂತ. ಹೀಗಾಗಿ ಇಲ್ಲೇ ಮನಮೋಹನ್ ಸಿಂಗ್ ಇವೆಲ್ಲ ಸೋಲಲ್ಲ, ಇದು ಸೋಲು ಆಯಾ ಪಕ್ಷದ ಕಾಂಗ್ರೆಸ್ ಮತ್ತು BJP ಇನ್ನುಳಿದ ಯಾವುದೇ ಇದ್ದರೂ ಸಹಿತ SP ಇರ್ಬೋದು, ಮತ್ತೊಂದಿರ್ಬೋದು, ಇವೆಲ್ಲ ತಮ್ಮ ರಾಜಕೀಯ ದುರಾಸೆಗಾಗಿ ಅರ್ಥವ್ಯವಸ್ಥೆನ ಹಾಳು ಮಾಡಿದಂಥವು. ಅದನ್ನು ಅರ್ಥವ್ಯವಸ್ಥೆ ಉಳಿಸ್ಕೊಂಡು ಬದುಕಿಗೆ ಹೊಟ್ಟೆಗನ್ನ ಮೈಮೇಲೆ ಬಟ್ಟೆ ಅನ್ನೋಂಥ ಮಿನಿಮಮ್ ಕಾನ್ಸೆಪ್ಟ್ ತಗೊಂಡು ಸಮಾಜವಾದ ನೆರಗಟ್ಟಿನಲ್ಲಿ ಆರಂಭ ಆಗಿರ್ಬೋದು ಅರ್ಥವ್ಯವಸ್ಥೆ ಅವ್ರದ್ದು. ಬಟ್ ಕೊನೆಗೆ ಅದಕ್ಕೆ ಬೆಸ್ಟ್ ರಾಜಕಾರಣಿಗಳಿಂದ ಒಂದು ಕೆಟ್ಟ ಹೆಸರು ಬಂದಾಗ ಇವರು ಅದನ್ನು ಶುದ್ಧೀಕರಣ ಮಾಡಿದ್ರು ಅಂತ ಹೇಳಬೇಕಾಗ್ಯದ. ಶುದ್ಧೀಕರಣ ಮಾಡಿದರು, ಮತ್ತೇನು ಮಾಡಿದರು, ಒಂದು ಸಾಹಸ ಮಾಡಿ ಈ ದೇಶಕ್ಕೆ ಒಂದು ಹೊಸ ಅರ್ಥವ್ಯವಸ್ಥೆನ ಕೊಟ್ಟಿದ್ದಾರೆ. ಆ ಅರ್ಥವ್ಯವಸ್ಥೆನೂ ನೋಡಿದ್ರು ಕೊಟ್ಟರು, ಅದರ ಪ್ರಾಕ್ಟೀಸ್ ಮಾಡೋರು ಸರಿಯಾಗಿ ಮಾಡಲಿದ್ರೆ ಏನೂ ಮಾಡಲಿಕ್ಕಾಗೋದಿಲ್ಲ. ಯಾಕಂದ್ರೆ ಗಾಂಧೀಜಿಯವ್ರ ಸಿದ್ಧಾಂತವನ್ನು ಸರಿಯಾಗಿ ನಾವು ಪಾಲಿಸಿದ್ರೆ ಇವತ್ತು ನಮ್ಮ ದೇಶ ಬಡನೂ ಆಗ್ತಿರಲಿಲ್ಲ, ಮತ್ತು ಅಪ್ರಾಮಾಣಿಕತೆ ಇಲ್ಲಿ ಇರ್ತಿರಲಿಲ್ಲ, ಲಂಚ್ ಕುಳಿತನೂ ಇಲ್ಲಿ ಇರ್ತಿರಲಿಲ್ಲ. ವಿಕಾಸವಾದ ನೆಲೆಗಟ್ಟಲೆಲ್ಲ ಡಿಸೆಂಟ್ರಲೈಸ್ ಆದಂಥ ಒಂದು ಏನು ನಾವು ಅಧಿಕಾರ ಮಾಡಿದ್ವಿ, ಅದು ಪ್ರತಿ ಹಳ್ಳಿಗೂ ಹೋಗಿದ್ದರು. ಅದು ಇವತ್ತಿನ ಭ್ರಷ್ಟಾಚಾರನ ಇದು ಏನು ಆರೋಪಿತವಾಗ್ತಿರಲಿಲ್ಲ. ಹೀಗಾಗಿ ಏನೂ ಆಗಲಿ, ಇವತ್ತು ನಮ್ಮ ನೆಲಕ್ಕೆ ಒಬ್ಬ ನೀವಂದ್ರೆ ಅರ್ಥ ತಾಂತ್ರಿಕ ಅನ್ರಿ ಅಥವಾ ಮತ್ತೇನು ಅನ್ರಿ, ಒಬ್ಬ ಧೀಮಂತ ವ್ಯಕ್ತಿ ಅನ್ರಿ, ಶಬ್ದಗಳನ್ನು ಸಾಲೋದಿಲ್ಲ, ಅಷ್ಟು ವ್ಯಕ್ತಿತ್ವ ಬೆಳೆಸ್ಕೊಂಡಂಥವ್ರು. ಅವ್ರಿಗೆ ನಾವು ಈ ಸಂದರ್ಭದಲ್ಲಿ ನುಡಿನಮನ ಸಲ್ಲಿಸಬೇಕಾಗ್ತದೆ. ಯಾಕಂದ್ರೆ ಇಂಥ ಒಬ್ಬ ಅರ್ಥ ತಂದ್ರೆ ಬರಲಿ, ಆದರೆ ಬದಲಾಗೋ ಜೊತೆಗೆ ನಮ್ಮ ಸಮಾಜವನ್ನು ಸಹಿತ ತಿದ್ದುವಂಥ ರೆಡಿ ಮಾಡುವಂಥ ರಾಜಕೀಯ ಪಕ್ಷಗಳು ಸಹಿತ ಪ್ರಯತ್ನ ಮಾಡಲಿ, ಪ್ರಾಮಾಣಿಕವಾಗಿ ಈ ದೇಶಕ್ಕೆ ಒಳ್ಳೆ ಆಡಳಿತ ಕೊಡಲಿ ಅನ್ನೋದು ಈ ಸಂದರ್ಭದಲ್ಲಿ ಒಂದು ನಮ್ಮ ನಮ್ಮದು ಅಭಿಪ್ರಾಯ. ಇದನ್ನು ನೀವು ಯಾವ ರೀತಿಯಾಗಿ ಸ್ವೀಕಾರ ಮಾಡ್ತೀರೋ ಗೊತ್ತಿಲ್ಲ, ಬಟ್ ನಾವು ಅವ್ರ ನುಡಿನಮನ ಸಲ್ಲಿಸ್ತಾ
ನಮಗೆ ಅನಿಸಿದ ಕೆಲವು ಮಾತುಗಳಾಡಿದ್ವಿ. ಇದು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಜೊತೆಗೆ ಸಬ್ಸ್ಕ್ರೈಬ್ ನಿಲ್ಲಿಸಿ ಹೋಗಬಾರ್ದು ಅಂತ ಹೇಳ್ತಾ S16 ನ್ಯೂಸ್ ಅರ್ಥಾತ್ ಜೈ ಸೀತಾರಾಮ ಸತ್ಯದ ಕೈಗಳಲ್ಲಿ ವಂದನೆಗಳು.